ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 40ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ಕೃಷ್ಣನು ರಣಛೋಡನಾಗಿ ಮಥುರೆಯಿಂದ ಓಡಿ ಹೋಗಿದ್ದನ್ನು ನೋಡಿದೆವು. ಅಹಂಕಾರಿ ಕಾಲಯವನನು ಕೃಷ್ಣನನ್ನು ಬೆನ್ನಟ್ಟುತ್ತಾ ಒಂದು ಕತ್ತಲೆಯ ಗುಹೆಯನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಒಬ್ಬ ಮನುಷ್ಯ ಮಲಗಿರುವುದನ್ನು ಕಂಡು ಕಾಲಯವನನು ಅವನು ಕೃಷ್ಣನೇ ಎಂದು ಭಾವಿಸುತ್ತಾನೆ. ಆದರೆ ಅಲ್ಲಿ ಮಲಗಿದ್ದವರು ಯಾರು? ಅವರ ಮೇಲೆ ಕಾಲಯವನ ಕಾಲಿಟ್ಟಾಗ ಏನಾಯಿತು? ಬನ್ನಿ, ಇತಿಹಾಸದ ಅತ್ಯಂತ ರೋಚಕ ಸಂಹಾರದ ಕಥೆಯನ್ನು ತಿಳಿಯೋಣ. ಆ ಗುಹೆಯಲ್ಲಿ ಮಲಗಿದ್ದವರು ಇಕ್ಷ್ವಾಕು ವಂಶದ ಮಹಾನ್ ರಾಜ ಮುಚುಕುಂದ. ದೇವತೆಗಳಿಗಾಗಿ ಅಸುರರ ವಿರುದ್ಧ ಸಾವಿರಾರು ವರ್ಷಗಳ ಕಾಲ ಯುದ್ಧ ಮಾಡಿ ದಣಿದಿದ್ದ ಮುಚುಕುಂದನಿಗೆ ಇಂದ್ರನು ಒಂದು ವರ ನೀಡಿದ್ದನು. ನೀನು ಸುದೀರ್ಘಕಾಲ ವಿಶ್ರಮಿಸು. ನಿನ್ನ ನಿದ್ರೆಯನ್ನು ಯಾರು ಕೆಡಿಸುತ್ತಾರೋ ಮತ್ತು ನೀನು ಯಾರನ್ನು ಮೊದಲು ನೋಡುತ್ತೀಯೋ ಅವರು ನಿನ್ನ ಕಣ್ಣಿನ ಉರಿಯಿಂದ ಭಸ್ಮವಾಗಲಿ. ಕೃಷ್ಣನಿಗೆ ಈ ರಹಸ್ಯ ತಿಳಿದಿತ್ತು. ಅದಕ್ಕಾಗಿಯೇ ಅವನು ತನ್ನ ಪೀತಾಂಬರವನ್ನು ಮುಚುಕುಂದ ರಾಜನ ಮೇಲೆ ಹೊದಸಿ ಪಕ್ಕದಲ್ಲಿ ಅಡಗಿ ಕುಳಿತುಕೊಳ್ಳುತ್ತಾನೆ. ಗುಹೆಯನ್ನು ಪ್ರವೇಶಿಸಿದ ಕಾಲಯವನನು ಪೀತಾಂಬರ ಹೊದ್ದು ಮಲಗಿದ್ದವನೇ ಕೃಷ್ಣನೆಂದು ಭಾವಿಸಿ ಅಟ್ಟಹಾಸದಿಂದ ಒದೆಯುತ್ತಾನೆ. ನಿದ್ರೆ ಭಂಗವಾದ ಮುಚುಕುಂದ ರಾಜನು ಸಿಟ್ಟಿನಿಂದ ಕಣ್ಣು ತೆರೆದು ನೋಡಿದಾಗ ಎದುರಿಗಿದ್ದ ಕಾಲಯವನನು ಕ್ಷಣಾರ್ಧದಲ್ಲಿ ಬೆಂಕಿಯ ಜ್ವಾಲೆಯಲ್ಲಿ ಭಸ್ಮವಾಗುತ್ತಾನೆ. ಯದುವಂಶದ ಯಾರಿಂದಲೂ ಸಾಯದ ವರ ಪಡೆದಿದ್ದ ಕಾಲಯವನನು ತನ್ನ ಸ್ವಂತ ಅಹಂಕಾರ ಮತ್ತು ಅಜ್ಞಾನದಿಂದಲೇ ಮಣ್ಣು ಪಾಲಾಗುತ್ತಾನೆ. ಅಧರ್ಮವನ್ನು ಹತ್ತಿಕ್ಕಲು ಕೃಷ್ಣನು ಶಸ್ತ್ರ ಹಿಡಿಯಬೇಕಿಲ್ಲ, ಅವನ ಸಂಕಲ್ಪವೇ ಸಾಕು. ಕಾಲಯವನ ಭಸ್ಮವಾದ ಮೇಲೆ ಕೃಷ್ಣನು ಮುಚುಕುಂದ ರಾಜನ ಮುಂದೆ ಚತುರ್ಭುಜ ನಾರಾಯಣನ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ರಾಜನು ಭಕ್ತಿಯಿಂದ ಶರಣಾಗುತ್ತಾನೆ. ಕೃಷ್ಣನು ಅವನಿಗೆ ಮೋಕ್ಷದ ದಾರಿಯನ್ನು ತೋರಿಸಿ, ಬಹಳ ಕಾಲ ವಿಶ್ರಮಿಸಿದೆಯಲ್ಲವೇ, ಈಗ ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಕೈಗೊಳ್ಳು ಎಂದು ತಿಳಿಸುತ್ತಾನೆ. ಇತ್ತ ದ್ವಾರಕೆಯಲ್ಲಿ ಮಥುರೆಯ ಜನರು ಸುಖವಾಗಿ ನೆಲೆಸಿದ್ದರು. ಕೃಷ್ಣ ಈಗ ಮಥುರೆಯಿಂದ ಸಂಪೂರ್ಣವಾಗಿ ಹೊರಬಂದು ದ್ವಾರಕಾಧೀಶನಾಗಿ ತನ್ನ ಹೊಸ ಸಾಮ್ರಾಜ್ಯವನ್ನು ಮುನ್ನಡೆಸಲು ಸಿದ್ಧನಾಗುತ್ತಾನೆ. ಸ್ನೇಹಿತರೆ, ಕೃಷ್ಣನ ಪ್ರತಿಯೊಂದು ನಡೆಯಲ್ಲಿಯೂ ಒಂದು ಪಾಠವಿರುತ್ತದೆ. ಕೆಟ್ಟವರ ಅಂತ್ಯ ಯಾವಾಗಲೂ ಅವರದೇ ಕರ್ಮಗಳಿಂದ ಸಂಭವಿಸುತ್ತದೆ ಎನ್ನುವುದಕ್ಕೆ ಈ ಲೀಲೆಯೇ ಸಾಕ್ಷಿ. ಕಾಲಯವನನ ಅಂತ್ಯವಾಯಿತು, ದ್ವಾರಕಾ ಸಿದ್ಧವಾಯಿತು. ಈಗ ಕೃಷ್ಣನ ವೈವಾಹಿಕ ಜೀವನದ ಆರಂಭದ ಸಮಯ. ಕೃಷ್ಣನು ರುಕ್ಮಿಣಿ ದೇವಿಯ ಪ್ರೇಮಪತ್ರವನ್ನು ಪಡೆದದ್ದು ಹೇಗೆ? ರುಕ್ಮಿಣಿ ಹರಣದ ಆ ಸುಂದರ ಕಥೆಯೇನು? ಇದನ್ನು ನಾವು ನಾಳಿನ 41ನೇ ಭಾಗದಲ್ಲಿ ನೋಡೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.